ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಬೆಳಿಗ್ಗೆ ಹಾಕಿದ ವೀಡಿಯೋಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ನವರ ಕಡೆಯಿಂದ. ಮಿಸ್ಟೇಕ್, ಆ್ಯಕ್ಚುಲಿ ನನ್ನದೇ ಮಿಸ್ಟೇಕ್ ಅದು. ಸೊ ಅವರದ್ದು ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ಯೂಟ್ಯೂಬ್ನವರು ತೆಗೆದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನನ್ನದು ಮಿಸ್ಟೇಕ್ ಆದ ಕಾರಣ. ಪರವಾಗಿಲ್ಲ, ಕೆಲವೊಮ್ಮೆ ಹಾಗೆ ಆಗ್ತದೆ. ಅದಕ್ಕೆ ನಾನು ಹೇಳೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿ ನಾವು ಕೂಡ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳೋದು ನಾನು. ನೀವು ಕೆಲವೊಮ್ಮೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಂಗೆ ಹೇಳ್ತಿರಲ್ವಾ, ಜಾಬ್ ನೀವು ಹೇಳಬೇಡಿ, ಪೋಸ್ಟರ್ಸ್ ಎಲ್ಲ ಹಾಕಿ ಅಂತ ಹೇಳಿ. ಸ್ಟ್ರಿಕ್ಟ್ಲಿ ಆಗಿ ಈಗ ನಾವು ಫಾಲೋ ಮಾಡಬೇಕು ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ. ಹಾಗಾಗಿ ನೀವು ಹೇಳಿದಾಗೆ ನಾವು ಮಾಡಲಿಕ್ಕಾಗೋದಿಲ್ಲ, ನಮಗೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಬೆಳಿಗ್ಗೆ ಹಾಕಿದ ವೀಡಿಯೋ ಎಲ್ಲರನ್ನ ಮೋಸ್ಟ್ಲಿ ಎಲ್ಲರೂ ಹುಡುಕ್ತಿರ್ಬೋದು, ಯಾಕೆಂದರೆ ಎಲ್ಲರಿಗೂ ನೋಟಿಫಿಕೇಷನ್ ಹೋಗಿದೆ ಸಬ್ಸ್ಕ್ರೈಬ್ ಮಾಡುವವರಿಗೆ. ಆದರೆ ಅಲ್ಲಿ ವೀಡಿಯೋ ನೋಡಿದರೆ ಇಲ್ಲ, ಗೊತ್ತಾಯ್ತಾ? ವೀಡಿಯೋ ನನಗೆ ಮಾತ್ರ ನೋಡಲಿಕ್ಕೆ ಆಗ್ತಾರೆ, ನಿಮ್ಗೆ ಯಾರಿಗೂ ಸಬ್ಸ್ಕ್ರೈಬರ್ಗೆ ನೋಡಲಿಕ್ಕೆ ಆಗೋದಿಲ್ಲ. ಸೊ ಅವರು ವೀಡಿಯೋನ ರಿಮೂವ್ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನದೇ ತಪ್ಪು ಅದು. ಓಕೆ, ಸೊ ಪರವಾಗಿಲ್ಲ, ಇರಲಿ. ಈಗ ನಾನು ನಿಮ್ಮೊಂದಿಗೆ ಒಂದು ಒಳ್ಳೆಯದಾದ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಮನೆಯಿಂದ ಮಾಡುವಂಥ ಕೆಲಸ, ವರ್ಕ್ ಫ್ರಮ್ ಹೋಮ್. ಸೊ ಆ್ಯಕ್ಟಿವ್ ಆಗಿ ಇವರು ವೆಬ್ಸೈಟಿನಲ್ಲಿ ಒಂದು ಕೆಲಸವನ್ನು ಬಿಟ್ಟಿದ್ದಾರೆ ಕಂಪನಿಯವರು. ಜಿಯೋ ಅವರ ಕಡೆಯಿಂದ ಒಳ್ಳೆಯದಾದ ಆ್ಯಕ್ಟಿವ್ ಆದ ಹೈರಿಂಗ್ ಓಪನಿಂಗ್ಸ್ ನಡೀತಾ ಉಂಟು. ಸೊ ಸುಮಾರು ಜನ ಮನೆಯಿಂದಲೇ ಮಾಡುವಂತಹ ಕೆಲಸವನ್ನು ಹೇಗೂ ಹುಡುಕ್ತಾ ಇದ್ದೀರಲ್ವಾ. ಸೊ ಇಲ್ಲಿ ಒಂದು ಜಿಯೋ ಅವರ ಕಡೆಯಿಂದ ಒಳ್ಳೆಯದಾದ ವರ್ಕ್ ಫ್ರಮ್ ಹೋಮ್ ಜಾಬ್ ಅವೈಲೇಬಲ್ ಇದೆ, ಮನೆಯಿಂದಲೇ ಮಾಡುವಂಥದ್ದು. ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಅಂತ ಹೇಳಿ. ಸೊ ಈಗಾಗಲೇ 100 ಅಪ್ಲಿಕೇಶನ್ಸ್ ಬಂದಿದೆ. ಆ್ಯಕ್ಟಿವ್ಲಿ ರಿವ್ಯೂ ಕೂಡ ಮಾಡ್ತಿದ್ದಾರೆ, ಅಪ್ಲಿಕೇಶನ್ಸನ್ನು ನೋಡ್ತಾ ಇದ್ದಾರೆ, ಅವರ ಜಾಬಿಗೆ ಮ್ಯಾಚ್ ಆಗ್ಬೋದು ಅಂತ ಹೇಳಿ. ಸೊ ಕಸ್ಟಮರ್ ಸಪೋರ್ಟು ಅಡ್ವೈಸರ್ ಇಲ್ಲಿ ಕೆಲಸ ಕಂಪ್ಲೀಟ್ಲಿ ರಿಮೋಟು, ಮನೆಯಲ್ಲೇ ಮಾಡುವಂಥದ್ದು. ಸೊ ಈ ಆಪರ್ಚುನಿಟಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಆಯಿತಾ? ಆ್ಯಕ್ಟಿವ್ಲಿ ರಿವ್ಯೂವಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳಿದರೆ, ನೀವು ಅಪ್ಲಿಕೇಶನ್ಸನ್ನು ಸೆಂಡ್ ಮಾಡ್ತೀರಲ್ವಾ, ಅದನ್ನು ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ನೋಡ್ತಾರೆ, ಅವರು ಕೊಟ್ಟಿರುವ ರೋಲಿಗೆ ಮ್ಯಾಚ್ ಆಗ್ತಿದ್ದೇನಾ ಇಲ್ವಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ತುಂಬ ಒಳ್ಳೆಯದಾಗಿ ಅವರು ಕೂಡ ರಿವ್ಯೂ ಮಾಡಿ ನೋಡ್ತಾ ಇದ್ದಾರೆ ನಿಮ್ಮ ರೆಸ್ಯೂಮನ್ನು. ನೀವು ಒಂದು ವೇಳೆ ಸೆಂಡ್ ಮಾಡಿದರೆ ಅರ್ಜಿ ಹಾಕಿದ ತಕ್ಷಣ. ಸೊ ಇಲ್ಲಿ ಹೆಚ್ಚು ಇನ್ನೂ ಕೂಡ ನಿಮಗೆ ಈ ವರ್ಕ್ ಫ್ರಮ್ ಹೋಮ್ ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಜಿಯೋದಲ್ಲಿ ಕೆಲಸ ಸಿಗುವಂಥ ಅವಕಾಶ ಜಾಸ್ತಿ ಇದೆ, ಯಾಕಂದರೆ ಎಲ್ಲರದ್ದು ಅಪ್ಲಿಕೇಶನ್ಸನ್ನು ರಿವ್ಯೂ ಮಾಡಿ ನೋಡ್ತಾ ಇದ್ದಾರೆ. ಸೊ ಕೆಲಸ ಸಿಗುವಂಥ ಅವಕಾಶ ಕೂಡ ಜಾಸ್ತಿ ಇದೆ. ಸೊ ಇಲ್ಲಿ HR ಹೈರಿಂಗ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಯಾರಿಗೆಲ್ಲ ಜಾಬ್ ಬೇಕು, ಅವರೇ ಬೇಕು ಅಂತ ಹೇಳಿ ಅವರು ಕೂಡ ಇಲ್ಲಿ ಓಪನಿಂಗ್ಸನ್ನು ಬಿಟ್ಟಿದ್ದಾರೆ. ಸೊ ನೋಡುವ ಯಾವ ರೀತಿ ಇದೆ, ಯಾವ ರೀತಿ ಅಪ್ಲೈ ಮಾಡೋದು, ಕಂಪನಿ ವೆಬ್ಸೈಟ್ ರಿಕ್ವೈರ್ಮೆಂಟ್ಸ್ ಎಲ್ಲ ಏನೆಲ್ಲ ಇದೆ ಅಂತ ಹೇಳ್ತೇನೆ. ಇದು ಜಿಯೋ ಕಂಪನಿ ಬಗ್ಗೆ ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿಲ್ಲ, ಅಪರೂಪವಾಗಿ ಇದರಲ್ಲಿ ಓಪನಿಂಗ್ಸ್ ಇರ್ತದೆ. ಆದರೆ ಇದು ಕಂಪನಿ ಒಂದು ದೊಡ್ಡ ಕಂಪನಿ ಜಿಯೋ. ಓಕೆ, ಜಿಯೋ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗಬೇಕಾದ್ರೆ ನಿಮ್ಮ ಲಕ್ ಇರಬೇಕು, ಯಾಕಂದರೆ ಯಾರಿಗೂ ಸಿಗೋದಿಲ್ಲ. ಬಾರಿ ಹೆಚ್ಚಾಗಿ ಕೆಲಸ ಯಾರಿಗೂ ಅವೈಲೇಬಲ್ ಇಲ್ಲಿ ಇರೋದಿಲ್ಲ, ಮತ್ತು ಇದ್ದರೆ ಸಿಗೋದು ಕೂಡ ಇಲ್ಲ. ಸೊ ಹೀಗಾಗಿ ಜಿಯೋ ವರ್ಕ್ ಫ್ರಮ್ ಹೋಮ್ ಇವರೊಂದು ಭಾರಿ ದೊಡ್ಡ ಕಂಪನಿ ಜಿಯೋ. ಯಾರು ಕೂಡ ಅಪ್ಲೈ ಮಾಡದೇ ಇರಬೇಡಿ. ಒಂದು ವೇಳೆ ನಿಮ್ಮ ರೆಸ್ಯೂಮ್ ಮತ್ತು ಈ ರೋಲ್ ಸೂಟ್ ಆದರೆ ಎಲ್ಲರೂ ಅಪ್ಲೈ ಮಾಡಿ. ಆದಷ್ಟು ಈ ವಿಡಿಯೋನ ಉಂಟಲ್ವ ಎಲ್ಲರೂ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ಹೇಳೋದಾದರೆ ಓಕೆ, ಎಲ್ಲರೂ ಶೇರ್ ಮಾಡಿ. ಯಾಕಂತ ಹೇಳಿದರೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಇಷ್ಟೇ ದಿನ ಅಂತ ಹೈರಿಂಗ್ ಓಪನಿಂಗ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿಯಾಗಿ ದಿನ ಇಡೋದಿಲ್ಲ. ಈಗ ಇದೊಂದು ಟೈಮ್ ಓಪನಿಂಗ್ಸ್ ಇಡೋದೆಲ್ಲ ವೆಬ್ಸೈಟಲ್ಲಿ ಎಲ್ಲ ಕಂಪನಿಯಲ್ಲಿ ಉದ್ಯೋಗ ಇರೋದು ವರ್ಕ್ ಫ್ರಮ್ ಹೋಮ್. ಈಗ ಒಂದು ಟೈಮು ಸುಮಾರು ಜನ ಕಮೆಂಟಲ್ಲಿ ಹೇಳ್ತಾ ಇರ್ತೀರಲ್ವ, ಉದ್ಯೋಗ ದಾರಿ ಚಾನಲ್ ಅವರೇ ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ, ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಹೇಳಿ. ಸೊ ಇದೊಂದು ಟೈಮ್ ಅಪ್ಲೈ ಮಾಡೋದು. ಮ್ಯಾನೇಜ್ ಮಾಡಲಿಕ್ಕೆ ಇಂಗ್ಲೀಷ್ ಬರೋದಾದರೂ ಕೂಡ ಅಪ್ಲೈ ಮಾಡಿ. ಓಕೆ, ಯಾರು ಹಿಂದೆ ಮುಂದೆ ನೋಡಬೇಡಿ, ಸಿಗುವುದಾದರೆ ನಿಮ್ಮ ಲಕ್ಕಲ್ಲಿ ಸಿಗ್ತದೆ ಜಾಬ್. ಓಕೆ, ಸೊ ನಾನು ಕೂಡ ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಹುಡುಕುವಾಗ ನಮಗೆ ಅಷ್ಟು ದೊಡ್ಡ ಏನು ಇಂಗ್ಲೀಷ್ ಬರೋದಿಲ್ಲ, ಹೈ ಇಂಗ್ಲೀಷ್ ಬರೋದಿಲ್ಲ, ಆದರೂ ನನ್ನ ಕೆಲಸನ ನಾನು ಮಾಡಿದ್ದೇನೆ ನನ್ನ ಸೈಡಿಂದ. ಸೊ ಹಾಗಾಗಿ ನೀವು ಕೂಡ ಯಾರು ಅಪ್ಲೈ ಮಾಡ್ತೀರಿ, ಸ್ವಲ್ಪ ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಬಂದು ಕೂಡ ಪರವಾಗಿಲ್ಲ, ಅಪ್ಲೈ ಮಾಡಿ. ಎಲ್ಲ ಅಪ್ಲೈ ಮಾಡೋರು ಪಾಸಿಟಿವ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ. ನಿಮ್ಮಲ್ಲೇ ನೀವೇ ಒಂದು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಅಪ್ಲೈ ಮಾಡುವಂಥದ್ದು ಅಥವಾ ಇನ್ನೇನೋ ಎಣಿಸಿ ಅಪ್ಲೈ ಮಾಡಬೇಡಿ. ಓಕೆ, ಹೆದರಿಕೆಯಿಂದ ಹಾಗೆ. ಸೊ ಒಂದು ವರ್ಕ್ ಫ್ರಮ್ ಹೋಮ್ ಇದೆ, ಮನೆಯಲ್ಲಿ ಮಾಡುವಂಥದ್ದು ಸೂಟೇಬಲ್ ಆದರೆ ಸ್ವಲ್ಪ ರೆಸ್ಯೂಮ್ ಏನಾದರೂ ಮ್ಯಾಚ್ ಆಗ್ತಾರೆ ಅಂತ ನಿಮಗೆ ಅನಿಸ್ತಿದ್ರೆ ಖಂಡಿತವಾಗಿ ನೀವು ಅಪ್ಲೈ ಮಾಡಿ. ಯಾಕೆಂದರೆ ಇದು ಮನೆಯಲ್ಲಿ ಮಾಡುವಂಥ ಕೆಲಸ ಮತ್ತೆ ಬೇಕಂತ ಹೇಳಿದರೆ ಇಲ್ಲ. ಈಗ ಇದು ಟೈಮು ವರ್ಕ್ ಫ್ರಮ್ ಹೋಮು ಸಿಗುವಂಥದ್ದು. ಹಾಗಾಗಿ ನನಗೆ ಕೂಡ ಫಟಾಫಟ್ ಒಂದೊಂದು ಕೆಲಸ ಸಿಗ್ತಾ ಉಂಟು. ಆದರೆ ಇನ್ನು ಮುಂದಕ್ಕೆ ನಾನು ಹೇಳೋದಾದರೆ ಇಷ್ಟೇ ಟೈಮ್ ಅಂತ ಇರ್ತದೆ ಎಲ್ಲ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಹೈರಿಂಗ್ ಮಾಡ್ತಾರೆ. ಯಾಕೆಂದರೆ ಅಕಾಡೆಮಿಕ್ ಇಯರ್ 1 year ಆಯ್ತಲ್ವಾ, 2025 ಹೋಗಿ 26 ಬಂದಿದೆ. ಸೊ ಹಾಗಾಗಿ ಅವರು ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ. ಈಗ ಇದೊಂದು ಟೈಮ್, ಅದಕ್ಕೆ ನಾನು ಹೇಳ್ತಾ ಇರೋದು
ಇನ್ನು ಮುಂದಿನ ದಿನಗಳಲ್ಲಿ ಇರ್ತಾರೆ ಅಂತ ನಾನು ಹೇಳೋದಿಲ್ಲ ವರ್ಕ್ ಫ್ರಮ್ ಹೋಮ್. ಓಕೆ, ಸೊ ಅಪ್ಲೈ ಮಾಡಿ ಫ್ರೆಂಡ್ಸ್. ಇಲ್ಲಿ ಜಿಯೋ ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಮಾಡುವಂಥದ್ದಲ್ವಾ. ಸೊ ಇಲ್ಲಿ ನಿಮಗೆ ಯಾವ ರೀತಿ ಕೆಲಸ ಅಂತ ಹೇಳಿದರೆ ಇಮೇಲ್ ಮತ್ತು ಚಾಟ್ ಸಪೋರ್ಟ್ ಕೆಲಸ. ಓಕೆ, ಸೊ ತುಂಬ ಈಸಿಯಾದ ಕೆಲಸ, ಏನು ಕಷ್ಟ ಇಲ್ಲ. ಹುಡುಗರು ಅಥವಾ ಯಾರೆಲ್ಲ 12ನೇ ತರಗತಿ ಪಾಸ್ ಆಗಿದ್ದೀರಿ, ಓಕೆ, ಸೊ ಡಿಗ್ರಿ ಆಗಿದೆ ಅಂಥವ್ರು ಅಪ್ಲೈ ಮಾಡ್ಬೋದು. ಮಿನಿಮಮ್ ಸೆಕೆಂಡ್ PUC ಎಜುಕೇಷನ್ ಆಗಬೇಕು. ಸೆಕೆಂಡ್ PUC ಮೇಲ್ಪಟ್ಟು ಯಾರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ನೋಡೋಣ ಸೆಲೆಕ್ಷನ್ ಸ್ಟೇಟಸ್ ಏನು ಅಂತ ಹೇಳಿ. ಆ್ಯಕ್ಟಿವ್ಲಿ ರಿವ್ಯೂವಿಂಗ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ಸನ್ನು. ಮತ್ತು ಮೇನ್ ವರ್ಕ್ ಏನು ಇಲ್ಲಿ ನಿಮಗೇನು ಮೇನ್ ವರ್ಕ್ ಇದೆ ಅಂತ ಹೇಳಿದ್ರೆ ಕಸ್ಟಮರ್ ಕ್ವಾರೀಸ್ ಹ್ಯಾಂಡಲ್ ವೇಯಾ ಇಮೇಲ್, ಚಾಟ್, ಕಾಲ್. ಮೂರರಲ್ಲಿ ಕೂಡ ಇಮೇಲ್, ಚಾಟ್ ಮತ್ತು ಕಾಲಲ್ಲಿ ಕೂಡ ನಿಮಗೆ ಕಾಲಲ್ಲಿ ಇರ್ತಾರೆ ಅಂತ ಹೇಳೋದಿಲ್ಲ ನಾನು, ಇಮೇಲ್ ಮತ್ತು ಚಾಟ್ ಮುಖಾಂತರ ನಿಮಗೆ ಇರ್ಬೋದು. ಓಕೆ, ಸೊ ಕೆಲಸ ಮಾಡುವಂಥದ್ದು ನೀವು ಅವರ ಹತ್ರ ಟೈಪಿಂಗ್ ಮಾಡಿ ಮಾತನಾಡುವಂಥದ್ದು. ಕೀ ಸ್ಕಿಲ್ಸ್ ಇರಬೇಕು, ಟೈಪಿಂಗ್ ಸ್ಕಿಲ್ಸ್ ಇರಬೇಕು ನಿಮ್ಮ ಹತ್ರ. ಎಲಿಜಿಬಿಲಿಟಿ 12th ಪಾಸ್ ಅಥವಾ ಗ್ರ್ಯಾಜುಯೇಟ್ ಆದವರು, ಗ್ರ್ಯಾಜುಯೇಟ್, ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಕಿಲ್ಸ್ ಏನೆಲ್ಲ ಬೇಕು ಅಂತ ಹೇಳಿ. ಕೆಲವೊಂದು ಜಾಬಿಗೆ ಒಂದೊಂದು ರೀತಿಯ ಸ್ಕಿಲ್ಸ್ ಬೇಕಂತ ಇರ್ತದಲ್ವಾ. ಸೊ ಇವಾಗ ಇಲ್ಲಿ ಏನಂತ ಹೇಳಿದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಟೈಪಿಂಗ್. ಯಾಕೆಂದರೆ ಇಮೇಲ್ ಮತ್ತು ಚಾಟಲ್ಲಿ ನೀವು ಮಾತಾಡೋದು ಅಂತ ಹೇಳಿದರೆ ಫೋನಲ್ಲಿ ಮಾತಾಡಿದಾಗೆ ಅಲ್ಲ ಅದು ಅದಕ್ಕೆ ಟೈಪಿಂಗ್ ಸ್ಕಿಲ್ಸ್ ಸ್ವಲ್ಪ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆದರೂ ಮ್ಯಾನೇಜ್ ಮಾಡುವಷ್ಟು ಟೈಪಿಂಗ್ ಸ್ಕಿಲ್ಸ್ ಇದ್ದರೂ ಕೂಡ ಅಪ್ಲೈ ಮಾಡಿ. ಯಾರು ಎಣಿಸ್ಬೇಡಿ, ಅಬ್ಬಾ ನನಗೆ ಟೈಪಿಂಗ್ ಸ್ಕಿಲ್ಸ್ ಗೊತ್ತಿಲ್ಲ, ನಾನೀಗ ಅಪ್ಲೈ ಮಾಡೋದೇ ಬೇಡವಾ ಈ ಜಾಬಿಗೆ. ಕೆಲವರು ಮತ್ತೆ ಕಮೆಂಟಲ್ಲಿ ಕೇಳ್ತಾರೆ, ನನಗೆ ಸ್ವಲ್ಪ ಗೊತ್ತುಂಟು, ಆಗ್ಬೋದಾ, ಸ್ವಲ್ಪ ಒಂದು 30% ನನಗೆ ಬರ್ತದೆ ಟೈಪಿಂಗ್ ಅಂತ ಹೇಳಿ. ಅಂಥವರಾದರೂ ಪರವಾಗಿಲ್ಲ ಮಾರೆ, ಅಪ್ಲೈ ಮಾಡಿಬಿಡಿ. ನೀವು ನಿಮ್ಮದು ಪ್ರಯತ್ನ ನೀವು ಮಾಡಿ. ನಿಮಗೆ ಫೋನ್ ಬಂದರೆ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡಿದರೆ ನಿಮ್ಮದು ಲಕ್ಕಲ್ವಾ. ಸುಮ್ಮನೆ ಯಾಕೆ, ಸ್ವಲ್ಪ ಬಂದರೂ ಕೂಡ ಟ್ರೈ ಮಾಡಿ. ನೀವು ನಿಮ್ಮ ಸೈಡಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ. ನೆಕ್ಸ್ಟ್ ಇಲ್ಲಿ 18,000ದಿಂದ 35,000 ತನಕ ನಿಮಗೆ ಸ್ಯಾಲ್ರಿ ಸಿಗ್ತದೆ. ಓಕೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಇರಬೇಕು. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್, ಯಾವ ರೀತಿ ಮಾತಾಡೋದು ಅಂತೇಳಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಅದಕ್ಕೆಲ್ಲ ಮಂಡೆ ಬಿಸಿ ಮಾಡಿಬಿಡಿ. ಇನ್ನೂ ಕೂಡ ಜಾಸ್ತಿ ಡೀಟೇಲ್ ಆಗಿ ಹೇಳುವಂತ ಹೇಳಿದರೆ ಜಾಬ್ ಸಮ್ಮರಿ ಅವರದಿದೆ. ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಕೊಟ್ಟೆ ಅಲ್ವಾ ನಾನು, ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ಅಂತ ಹೇಳಿ ಮನೆಯಿಂದಲೇ ಮಾಡುವಂಥದ್ದು. ಮತ್ತು ಜಾಬ್ ರೋಲು ಅದೇ. ಕಂಪನಿ ಯಾವುದಂತ ಹೇಳಿದರೆ ಜಿಯೋ ಕಂಪನಿ. ಜಾಬ್ ಟೈಪ್ ಫುಲ್ ಟೈಮ್ ಇರ್ತಾರೆ ನಿಮಗೆ, ಫುಲ್ ಟೈಮ್ ಕೆಲಸ ಇದು. ವರ್ಕ್ ರಿಮೋಟು, ವರ್ಕ್ ಫ್ರಮ್ ಹೋಮ್. ಸೊ ಲೊಕೇಶನ್ ಯಾವುದಂತ ಹೇಳಿದರೆ ಇಂಡಿಯಾದ ಎಲ್ಲಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇಂಡಿಯಾದಲ್ಲಿ. ಓಕೆ, ಯಾರಿಗೆ ಬೇಕಾದರೂ ಅಪ್ಲೈ ಮಾಡ್ಬೋದು ಇಂಡಿಯಾದಿಂದ. ಓಕೆ, ಜಾಯ್ನ್ ಈಸ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ರೋಲ್ ಅಡ್ವೈಸರ್ ಕಸ್ಟಮರ್ ಸಪೋರ್ಟ್. ವಿ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ಎಕ್ಸಲೆಂಟ್ ಇಂಗ್ಲಿಷ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಜಾಯಿನ್ ಇಂಡಿಯಾಸ್ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪನಿ. ಓಕೆ, ಇಂಡಿಯಾದು ಲಾರ್ಜೆಸ್ಟ್ ಟೆಲಿಕಾಮ್ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆಲ್ವಾ. ಸೊ ಹಾಗಾಗಿ ಇವರಿಗೆ ಇಂಗ್ಲೀಷು ಸ್ವಲ್ಪ ಬರಬೇಕು ಮಾತಾಡಲಿಕ್ಕೆ, ಮ್ಯಾನೇಜ್ ಮಾಡುವಷ್ಟು. ಟೈಪಿಂಗ್ ಮಾಡಲಿಕ್ಕೆ ಬಂದರೆ ಸಾಕು. ಓಕೆ, ಮತ್ತು ಓದಲಿಕ್ಕೆ. ನೆಕ್ಸ್ಟು ಅದೇ ಪರ್ಮನೆಂಟ್ ಇದು ಕೆಲಸ, ಫುಲ್ ಟೈಮ್ ವರ್ಕ್ ಮಾಡುವಂಥದ್ದು, ಮತ್ತು ಇದು ಪರ್ಮನೆಂಟಾಗಿ ಕೆಲಸ. ಸೊ ಎಲ್ಲರೂ ಅಪ್ಲೈ ಮಾಡಿ ಆಯಿತಾ. ಬ್ಲೆಂಡೆಡ್ ಪ್ರೊಸೆಸ್. ಕಾಲ್ಸ್ ಬಂದರೂ ಕೂಡ ಇನ್ಬೌಂಡ್ ಮತ್ತು ಔಟ್ಬೌಂಡ್ 2 ಕಾಲ್ಸ್ ಕೂಡ ಇರ್ತದೆ. ಮತ್ತು ರಿಕ್ವೈರ್ಮೆಂಟ್ಸ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಬಂದರೆ ಆಯಿತು. ಮಿನಿಮಮ್ 6 months ಆಫ್ BPO ಎಕ್ಸ್ಪೀರಿಯನ್ಸ್, ವಾಯ್ಸ್ ಆರ್ ನಾನ್ ವಾಯ್ಸ್ ಆನ್ ಪೇಪರ್. ಓಕೆ, ಸೊ ಕೆಲವರಿಗೆ ಎಕ್ಸ್ಪೀರಿಯನ್ಸು, ಈಗ ನಾನು ಟೆಕ್ ಮಹೀಂದ್ರದಲ್ಲೆಲ್ಲ ವರ್ಕ್ ಮಾಡುವಾಗ ನಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಿರ್ಲಿಲ್ಲ ಅವರು. ಸೊ ಇಲ್ಲಿ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರೆ. ಯಾಕೆಂದರೆ ನಾವಾಗ ಕಂಪ್ಲೀಟ್ಲಿ ನಮಗೆ ರೀಲೊಕೇಟ್ ಆಗಿರ್ಲಿಕ್ಕೆ ಇರಲಿಲ್ಲ. ರೀಲೊಕೇಟ್ ಅಂದರೆ ಈಗ ಅದು ನಮ್ಮದು ಕಂಪನಿ ಇದ್ದದ್ದು ಹೈದರಾಬಾದಲ್ಲಿ. ಸೊ ನಮಗೆ ಇಲ್ಲಿ ಮಂಗಳೂರಿಂದ ಹೈದರಾಬಾದ್ಗೆ ಹೋಗಲಿಕ್ಕೆ ನಮಗೆ ಇರಲಿಲ್ಲ. ಸೊ ಹಾಗಾಗಿ ನಮ್ಮದು ಪರ್ಮನೆಂಟ್ ಕೆಲಸ, ಆದರೆ ಅವ್ರ ಎಕ್ಸ್ಪೀರಿಯನ್ಸ್ ಲೆಟರ್ ಯಾರಿಗೂ ಕೊಡೋದಿಲ್ಲ. ಯಾಕೆಂದರೆ ನಾವು ರೀಲೊಕೇಟ್ ಆಗೋದಿಲ್ಲ ಅಲ್ವಾ. ಲೊಕೇಟ್ ಆಗೋದಾದರೆ ನಮಗೆ ಆಫೀಸಿಗೆ ಹೋಗಬೇಕು. ಆಫೀಸಿಗೆ ಹೋಗುವಾಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಆನ್ ಪೇಪರ್ ಕೊಡ್ತಾರೆ. ಓಕೆ, ವಿತ್ ದ ಡಾಕ್ಯುಮೆಂಟೇ ಕೊಡ್ತಾರೆ. ಸೊ ಇಲ್ಲಿ ನಮಗೆ ಇವರು ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಆಫೀಸಲ್ಲಿ ವರ್ಕ್ ಮಾಡಿದವರು ಇರ್ತಾರಲ್ವಾ, ಅವರಿಗೆ ಆನ್ ಪೇಪರ್ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರೆ. BPO ಪ್ರೋಸೆಸ್ನವರಿಗೆ ಟೆಲಿಕಾಲರ್ಸ್ ಆಗಿ ಕೆಲಸ ಮಾಡಿದರೆ. ಸೊ ಅಂಥದ್ದು ಬೇಕು 6 months ಇದ್ದು. ಇಲ್ಲದ್ರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ. ವಾಯ್ಸ್ ಅಥವಾ ನಾನ್ ವಾಯ್ಸ್ ಯಾವ ಪ್ರೊಸೆಸ್ಸಲ್ಲಿ BPOದಲ್ಲಿ ಇದ್ರಿ, ಸೊ ಆನ್ ಪೇಪರ್ ಎಕ್ಸ್ಪೀರಿಯನ್ಸ್ ಇದ್ದವರು ಉಂಟು, ಕೈಯಲ್ಲಿ ಪೇಪರ್ ಎಕ್ಸ್ಪೀರಿಯನ್ಸ್ ಇದ್ದು ಅಂಥವರು ಮಾತ್ರ ಅಪ್ಲೈ ಮಾಡಿ.
ಮತ್ತು ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಕೆಲವೊಮ್ಮೆ BPO ಸೆಕ್ಟರಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡೋದಿಲ್ಲ. ಓಕೆ, ರೀಲೊಕೇಟ್ ಆಗೋದಾದರೆ ಮಾತ್ರ ಕೊಡ್ತಾರೆ, ಆಫೀಸಲ್ಲಿ ವರ್ಕ್ ಮಾಡಿದ ತಕ್ಷಣ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ ಲೆಟರು. ಮನೆಯಿಂದಲೇ ನಿಮಗೆ ಪರ್ಮನೆಂಟ್ ಕೆಲಸ ಇದ್ದರೆ ನೀವು ಆಫೀಸಿಗೆ ಹೋಗೋದೇ ಇಲ್ಲ, ಅಂಥವರಿಗೆ ಕೊಡೋದಿಲ್ಲ. ನೆಕ್ಸ್ಟು ನಾಟ್ ಹೈರಿಂಗ್ ಪರ್ಸ್ಯೂವಿಂಗ್ ಸ್ಟೂಡೆಂಟ್ಸ್. ಇಲ್ಲಿ ಯಾರಾದರೂ ನೀವು ಸೆಕೆಂಡ್ PUC ಮಾಡ್ತಾ ಇದ್ದಾರೆ, ನೈಟ್ ಶಿಫ್ಟ್ ಮಾಡಬೇಕು, ಡಿಗ್ರಿ ಮಾಡ್ತಾ ಇದ್ದೀರಿ, ನೈಟ್ ಶಿಫ್ಟ್ ಮಾಡಬೇಕು ಅಂಥವರಿಗೆ ಪರ್ಸ್ಯೂವಿಂಗ್ ಆದವರಿಗೆ ಇಲ್ಲ. ಓಕೆ, ಸೊ ಕಂಪ್ಲೀಟ್ ಎಜುಕೇಷನ್ ಆಗಬೇಕು, ಸೆಕೆಂಡ್ PUC ಕೂಡ ಕಂಪ್ಲೀಟ್ ಆಗಬೇಕು. ಅಥವಾ ಡಿಗ್ರಿ ಯಾರಾದರೂ ಮಾಡಿದವರು ಅಪ್ಲೈ ಮಾಡ್ತಿದ್ದೀರಂತಾದರೆ ಅವರು ಕೂಡ ಕಂಪ್ಲೀಟ್ ಡಿಗ್ರಿ ಆಗಿ ಸರ್ಟಿಫಿಕೇಟ್ ಇದ್ದು ನಂತರ ಈ ಜಾಬ್ಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು ಅದರ್ ಡೀಟೇಲ್ಸ್. 6 days ವರ್ಕಿಂಗ್, ವಾರದಲ್ಲಿ ನಿಮಗೆ 6 ದಿನ ಕೆಲಸ ಇರ್ತದೆ. ಮತ್ತು ಒಂದು ರೊಟೇಷನಲ್ ವೀಕ್ ಆಫ್ ಇರ್ತದೆ, ವಾರದಲ್ಲಿ 1 ದಿನ ರಜೆ. ರೊಟೇಷನಲ್ ಶಿಫ್ಟ್ಸ್ ಕೂಡ ಇರ್ತದೆ. ಒಂದೇ ಟೈಮ್ಗೆ ನಿಮಗೆ ಈಗ ಕೆಲವೊಮ್ಮೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗ್ತಾರೆ, 2 ಗಂಟೆಗೆ ಎಂಡ್ ಆಗ್ಬೋದು. ಹಾಗೆ ರೊಟೇಷನಲ್ ಶಿಫ್ಟ್ ಎಲ್ಲ ಇರ್ತದೆ. ಕೆಲವೊಮ್ಮೆ ನಿಮಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಡ್ಯೂಟಿ, ಸಂಜೆ 6 ಗಂಟೆಗೆ ಹಾಗೆ ಎಲ್ಲ ಎಂಡ್ ಆಗ್ಬೋದು. ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ ಕೂಡ ಇರ್ತದೆ. ಕೆಲವರಿಗೀಗ ನನ್ನ ಹತ್ರ ಕೇಳಿದರು ನೈಟ್ ಶಿಫ್ಟ್ ಇದ್ದರೆ ಹೇಳಿ ಅಂತ ಹೇಳಿ, ನೈಟ್ ಶಿಫ್ಟ್ ಕೂಡ ಇರ್ತದೆ. ಮತ್ತು ನೀವು ಉಂಟಲ್ವಾ, ಒಮ್ಮೆ ಜಾಬಿಗೆ ಸೇರಿದ ಮೇಲೆ ನೀವು ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ಅಲ್ಲಿ ನಿಮ್ಮದೇ ಮಾತು ಕೇಳ್ತಾರೆ. ರಿಕ್ವೆಸ್ಟ್ ಮಾಡಿದರೆ ನಮಗೆ ಕೂಡ ಸ್ಟಾರ್ಟಿಂಗ್ ಇದೇ ರೀತಿ ಇತ್ತು ಡೀಟೇಲ್ಸ್ ಎಲ್ಲ. ಮತ್ತು ನಾವು ನಮಗೆ ಇಷ್ಟೇ ಗಂಟೆಗೆ ಶಿಫ್ಟ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡಿದಾಗ ಮತ್ತೆ ಕೇಳ್ತಾರೆ. ಸ್ಟಾರ್ಟಿಂಗ್ ಹೊಸದರಲ್ಲಿ ಯಾರು ಕೂಡ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಕೇಳೋದಿಲ್ಲ, ಹೇಳಿದರೆ ಪರಿಚಯ ಇರೋದಿಲ್ಲ. ಸೊ ಆವಾಗ ಒಂಥರ ಪ್ರಾಬ್ಲಮ್ ಎಲ್ಲ ಇಶ್ಯೂ ಕ್ರಿಯೇಟ್ ಆಗ್ತದೆ, ಇಲ್ಲ ಅಂತಲ್ಲ. ಮತ್ತು ನಾವು ಸ್ವಲ್ಪ ಸ್ಮೂತಾಗಿ ಮಾತನಾಡಿದರೆ, ಒಳ್ಳೆ ರೀತಿ ಕಮ್ಯುನಿಕೇಟ್ ಮಾಡಿದರೆ ಟೀಮ್ ಅವರ ಹತ್ರ ಎಲ್ಲ, ಸೊ ಆವಾಗ ಅವರು ಮಾಡೇ ಮಾಡ್ತಾರೆ. ಅದಕ್ಕೇನು ಟೆನ್ಷನ್ ಇಲ್ಲ, ಅದೇನು ದೊಡ್ಡ ಮಾತೇನಲ್ಲ. ಓಕೆ, ನೆಕ್ಸ್ಟ್ ಸ್ಕಿಲ್ಸ್ ಸೆಟ್ಸ್. ಇಮೇಲ್ ಮತ್ತು ಚಾರ್ಟ್ ಸಪೋರ್ಟು ಗೊತ್ತಿರಬೇಕು, ಟೈಪಿಂಗ್ ಮಾಡುವ ಸ್ಕಿಲ್ಸ್ ಇರಬೇಕು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಂಟರ್ನ್ಯಾಷನಲ್ BPO ಎಕ್ಸ್ಪೀರಿಯನ್ಸ್, ಇಂಡಿಯಾದು ಇದ್ದರೆ ಕೂಡ ಆಗ್ತದೆ. ಕಸ್ಟಮರ್ ಸರ್ವಿಸ್, BPO ಎಕ್ಸ್ಪೀರಿಯನ್ಸ್ ಇಷ್ಟು ಇರಬೇಕು. ಓಕೆ, ಇದು ಪರ್ಮನೆಂಟಾಗಿ ಕಂಪ್ಲೀಟ್ ಮನೆಯಿಂದಲೇ ಮಾಡುವಂಥ ಕೆಲಸ, ಫುಲ್ ಟೈಮ್. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗ್ತದೆ. ಒಮ್ಮೆ ನೀವು ವೆಬ್ಸೈಟ್ ನೋಡ್ಕೊಳ್ಳಿ. ನೋಡಿ, ಇದು ವೆಬ್ಸೈಟ್ ಓಪನ್ ಆಗ್ತದೆ ಜಿಯೋ ಅವರದು. ಓಕೆ, ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಸೊ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಎಲ್ಲರೂ. ಯಾರಾದರೂ ಫಸ್ಟ್ ಟೈಮ್ ಈ ವೆಬ್ಸೈಟಿಗೆ ವಿಸಿಟ್ ಮಾಡ್ತೀರಂತಾದರೆ ಲಿಂಕ್ಡ್ಇನ್ ವೆಬ್ಸೈಟ್ ಇದು. ಓಕೆ, ಲಿಂಕ್ಡ್ಇನ್ ಇಲ್ಲಿ ಕಾಣ್ತಾ ಉಂಟಲ್ವಾ, ಲಿಂಕ್ಡ್ಇನ್. ಇಲ್ಲಿ ಫಸ್ಟ್ ನೀವು ಸೈನ್ ಇನ್ಗೆ ಹೋಗಿ. ಓಕೆ, ಅಲ್ಲಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಉಂಟಲ್ವಾ ಅಪ್ಲೈ ಅಂತ ಹೇಳಿ, ಎಲ್ಲ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಮೇಲ್ ID ಮತ್ತು ಫೋನ್ ನಂಬರ್ 2 ಹಾಕ್ಲಿಕ್ಕಿಲ್ಲ, 1 ಹಾಕ್ಲಿಕ್ಕೆ. ಅಥವಾ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಆಲ್ರೆಡಿ ನೀವು ಲಿಂಕ್ಡ್ಇನ್ ಯೂಸ್ ಮಾಡ್ತೀರಂತಾದರೆ ಅಲ್ಲಿ ಇಮೇಲ್ ಐಡಿಯಿಂದ ನಿಮ್ಮ ಲಾಗಿನ್ ಆಗಿರುವ ಇಮೇಲ್ ಐಡಿಯಿಂದ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಓಕೆ, ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಐಡಿಯಲ್ಲಿ ಬರ್ತದೆ, ಆಟೋಮೆಟಿಕ್ ಪಾಸ್ವರ್ಡ್ ಸೇವ್ ಮಾಡಿದರೆ ಅದು ಕೂಡ ಬರ್ತದೆ. ಈ ರೀತಿ ಅಪ್ಲೈ ಮಾಡುವಂಥದ್ದು, ಗೊತ್ತಾಯ್ತಾ? ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಒಳ್ಳೆಯದಾಗಿದೆ. ಮತ್ತು ಅಲ್ಲಿ ನೀವು ಫಿಲಪ್ ಎಲ್ಲ ಮಾಡುವಾಗ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಟ್ಟ ಮೇಲೆ ಕರೆಕ್ಟಾದ ಇಮೇಲ್ ID ಮತ್ತು ಆ್ಯಕ್ಟಿವ್ ಇರುವ ನಂಬರ್ ಹಾಕಿ, ಕಾಂಟ್ಯಾಕ್ಟ್ ನಂಬರ್. ಯಾಕೆಂತ ಹೇಳಿದ್ರೆ ಅವರು ನಿಮಗೆ ಫೋನ್ ಮಾಡುವಾಗ ಕೆಲವರು ರಿಸೀವ್ ಮಾಡೋದಿಲ್ಲ ಅಂತೆ ಫೋನು. ಸೊ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಪ್ಲೈ ಮಾಡಿದ ಮೇಲೆ ನೀವು ಅಲರ್ಟ್ ಆಗಿರಬೇಕಲ್ವಾ. ಅಪ್ಲೈ ಮಾಡ್ತೀರಿ, ಕಂಪನಿದು ಮೇಲ್ ID ಬರ್ತದೆ ನಿಮ್ಮ ಮೇಲಿಗೆ, ಅವ್ರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ. ಏನು ಸ್ಟೇಟಸ್ ಎಲ್ಲ ನೀವು ನೋಡಬೇಕಲ್ವಾ. ಸೊ ಏನಾಗಿದೆ ಪ್ರೋಸೆಸ್, ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಗಿದೆ, ನನ್ನ ರೆಸ್ಯೂಮಿದ್ದು ಸ್ಟೇಟಸ್ ಏನು, ಅಪ್ಲೈ ಮಾಡಿದ ಮೇಲೆ ಅದನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಮೇಲ್ ಐಡಿಗೆ ಮೇಲ್ ಮಾಡ್ತಾರೆ ಅವರು, ಇಲ್ಲಾಂದರೆ ನಿಮಗೆ ವಾಟ್ಸಪ್ಗೆ ನಂಬರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಚ್ಚಾಗಿ ಯಾರಿಗೂ ಫೋನ್ ಮಾಡೋದಿಲ್ಲ. ರೆಸ್ಯೂಮ್ ಸಿಲೆಕ್ಟ್ ಆಗಿದ್ದರೆ ಮಾತ್ರ ಅಂಥವರಿಗೆ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ಯಾರಿಗೂ ಕಾಲ್ ಮಾಡಲಿಕ್ಕೆ ಹೋಗೋದಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಅವರದ್ದು ಕೂಡ ಪ್ರಾಸೆಸ್, ಇಂಟರ್ವ್ಯೂ ರೌಂಡ್ಸ್ ಎಲ್ಲ ಇರ್ತದಲ್ವ. ಸೊ ಹಾಗಾಗಿ ಅಪ್ಲೈ ಮಾಡುವ ಗೊತ್ತಾಯ್ತಲ್ವ ಎಲ್ಲಿ ಅಪ್ಲೈ ಮಾಡೋದಂತ ಹೇಳಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಜಾಬಿಗೆ ಟ್ರೈ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.